ಇದೇ ತಿಂಗಳು 10/5/2026 ಭಾನುವಾರದಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಕುರುಬುರಾಮ್ನಳ್ಳಿ ಗ್ರಾಮದ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವದ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ಜೈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ನಾವು ಕೋರ್ತೇವೆ. ಸೊ ಬೆಳಿಗ್ಗೆ 9 ಗಂಟೆಯ ಸುಮಾರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಊರಿನ ಎಲ್ಲ ರಾಜ ಬೀದಿಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ. ತದನಂತರ ಸಮಯ 12ವರೆಗೆ ನಮ್ಮ ಎಲ್ಲ ವೇದಿಕೆ ಕಾರ್ಯಕ್ರಮ ಇರ್ತದೆ. ಹಾಗೆ ನಮ್ಮ SSLC ಹಾಗೂ PUC ವಿದ್ಯಾರ್ಥಿಗಳಿಂದ 80% ತಗೊಂಡಿರ್ತಕ್ಕಂಥವ್ರಿಗೆ ಸನ್ಮಾನ ಸಮಾರಂಭ, ಹಾಗೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಜೊತೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿ ನಮ್ಮ ದಿವ್ಯ ಸಾನ್ನಿಧ್ಯವನ್ನ ಗುರುಪ್ರಕಾಶ್ ಮುನಿಸ್ವಾಮಿಯವರು, ಷಡಕ್ಷರಿ ಸ್ವಾಮೀಜಿಯವರು ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ, ಹಾಗೆ ಅಧ್ಯಕ್ಷತೆಯನ್ನ ಬಾಲಕೃಷ್ಣಪ್ಪನವರು, ಜಿಲ್ಲಾಧ್ಯಕ್ಷರು, ಒಳ ಮೀಸಲಾತಿ ಹೋರಾಟ ಸಮಿತಿ ಇವರೆಲ್ಲ ನೇತೃತ್ವದಲ್ಲಿ ಹಾಗೂ ವಿಶೇಷವಾಗಿ ಡಾಕ್ಟರ್ ಲಿಂಗಣ್ಣ ಹಾಗೂ ಡಾಕ್ಟರ್ ಕೊಟ್ಟಶಂಕರ್ ಅವರ ಒಂದು ವಿಶೇಷ ಉಪನ್ಯಾಸಕದೊಂದಿಗೆ ಕಾರ್ಯಕ್ರಮ ಶುರುವಾಗುತ್ತೆ. ಮೆರವಣಿಗೆ ಕಾರ್ಯಕ್ರಮದ ಹಿಡಿದು ಕಾರ್ಯಕ್ರಮದ ಎಲ್ಲ ಬಿಂದುವಾಗಿ ಜೊತೆಗೆ ಸಂಜೆ 8 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ವ್ಯವಸ್ಥೆ ಇರುತ್ತದೆ. ಇಡೀ ತಾಲೂಕಿನ ಭೀಮಾ ಬಂಧುಗಳು ಹಾಗೂ ಶಿರಾ ತಾಲೂಕಿನ ಎಲ್ಲಾ ಗ್ರಾಮದ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರೂ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್ ಯುವಕ ಸಂಘದ ಎಲ್ಲರಿಗೂ, ಇಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು ಎಲ್ಲರಿಗೂ ಒಂದು ನಮನವನ್ನು ಸಲ್ಲಿಸ್ತಾ, ನಾವು ಕುರುಬುರಾಮ್ನಳ್ಳಿ ಕಾಲೋನಿಯಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವನ ಆಚರಣೆ ಮಾಡಬೇಕು ಅಂತ ಹಮ್ಮಿಕೊಂಡು ಎಲ್ಲರೂ ಕೂಲಂಕುಷವಾಗಿ ಕಲಿತು ನಮ್ಮ ಸಮುದಾಯದವರು ಹಾಗೆ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾತನಾಡಿದ್ದು, ಹಾಗೆ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನು ನಿರಂತರವಾಗಿ ಹೀಗೆ ಪಾಲಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಎಲ್ಲ ಯುವಕರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆದ್ದರಿಂದ ತಮ್ಮ ಎಲ್ಲ ಜೈ ಭೀಮ್ ಬಳಗದವರು ಹಾಗೆ ಸಮಸ್ತ ನಾಡಿನ ಎಲ್ಲ ಜನತೆಯು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತದ್ದು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ, ಇದು ನಾವುಗಳು ಬೆಳಿಗ್ಗೆ 9ರಿಂದ ರಾಜಬೀದಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ಕೊಂಡೊಯ್ದು, ಹಾಗೆ ವೇದಿಕೆಯನ್ನು 12ವರೆಯಿಂದ ವೇದಿಕೆಯನ್ನು ಸಹ ರೂಪಿಸಿದೆ. ಅಲ್ಲಿ ಕೆಲವರು ವಿಚಾರವಂತ ಪ್ರತಿಭಾನ್ವಿತರು ಇಲ್ಲಿ ಪ್ರವಚನ ನೀಡೋದ್ರ ಜೊತೆಗೆ ನಮ್ಮಲ್ಲಿ ನಮ್ಮ ಜನಾಂಗಕ್ಕೆ ಅಥವಾ ಮತ್ತೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಸಹ ನಮ್ಮಲ್ಲಿ ಮನವರಿಕೆ ಮಾಡಿಕೊಡಲು ಆಗಮಿಸಿದರೆ, ಹಾಗೆ ಪೀಠಾಧಿಪತಿಗಳು ಸಹ ಆಗಮಿಸಿದ್ದಾರೆ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ನಾವು ಕೈ ಮುಗಿದು ಕೇಳ್ಕೊಳ್ತಾ, ಹೀಗೆ ಹಾಗೇನೆ ನಿಮ್ಮ ಯಾವುದೇ ಒಂದು ಗಲಾಟೆ ಗದ್ದಲ ಇಲ್ಲದಂತಲೇ ತಾವುಗಳು ತಮ್ಮೊಂದಿಗೆ ಕೈ ಜೋಡಿಸ್ಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತೇವೆ.